ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಗ್ಗೆ ಹೇಳೋದಾದರೆ, ಈ ರೆಸಿಪಿಗೆ ನಾನಾ ಥರದ ಹೆಸರುಗಳಿವೆ. ಇದನ್ನು ಕೆಲವೊಬ್ಬರು ವೆಜ್ ಆಮ್ಲೆಟ್ ಅಂತಾರೆ, ಕೆಲವೊಬ್ಬರು ಟೊಮೆಟೊ ದೋಸೆ ಅಂತಾರೆ, ಕೆಲವೊಬ್ಬರು ಕಡಲೆ ಹಿಟ್ಟಿನ ದೋಸೆ ಅಂತಾರೆ. ನಿಮ್ಮ ಕಡೆ ಯಾವ ಥರ ಕರೀತಾರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ರೆಸಿಪಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಬೌಲ್ ಆಗೋವಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಇದೇ ಕಡಲೆ ಹಿಟ್ಟಿಗೆ ನೀವು ಚಿಕ್ಕದಾಗಿ ಕಟ್ ಮಾಡಿರುವಂಥ ಹಸಿಮೆಣಸಿನ್ಕಾಯಿನ ಹಾಕ್ಕೊಬೇಕಾಗತ್ತೆ. ನಂತರ ನಾನಿಲ್ಲಿ ತುರಿದಿರುವಂಥ ಕ್ಯಾರೆಟ್ನ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಅದೇ ಬೌಲ್ಗೆ ನಾನು ಚಿಕ್ಕದಾಗಿ ಕಟ್ ಮಾಡಿರುವಂಥ ಟೊಮೆಟೊ ಕೂಡ ನಾನಿಲ್ಲಿ ಸೇರಿಸ್ಕೊಂಡೆ. ನಾನಿಲ್ಲಿ 2 ಟೊಮೆಟೊನ ಯೂಸ್ ಮಾಡಿದ್ದೀನಿ, ಚಿಕ್ಕದು. ಅದಕ್ಕೆ ನಾನಿಲ್ಲಿ ಈರುಳ್ಳಿನೂ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ನಾನು 1 ಈರುಳ್ಳಿನ ಯೂಸ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಚಿಕ್ಕದಾಗಿ ಕಟ್ ಮಾಡಿರುವಂಥ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನಂತರ ಚಿಕ್ಕದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡೆ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಇದೇ ಬೌಲ್ಗೆ ನಾನಿಲ್ಲಿ ಅರಿಶಿನ ಪುಡಿನ ಹಾಕ್ಕೊತಾ ಇದ್ದೀನಿ, ಚೆನ್ನಾಗಿ ಕಲರ್ ಬರಲಿ ಅಂತ ಅಷ್ಟೇ. ನಂತರ ನೀವು ಅಜ್ವಾನ್ ತಗೊಂಡು ಈ ಥರ ಕೈಯಲ್ಲಿ ಉಜ್ಜಿಬಿಟ್ಟು ಹಾಕಬೇಕಾಗತ್ತೆ. ಚೆನ್ನಾಗಿ ಅದು ಘಮ ಬರುತ್ತೆ ನೀವು ಈ ಥರ ಮಾಡೋದ್ರಿಂದ. ಸ್ವಲ್ಪ ಅಜ್ವಾನ್ ತಗೊಂಡು ಕೈಯಲ್ಲಿ ಚೆನ್ನಾಗಿ ತಿಕ್ಕಿದಾದಮೇಲೆ ಆ ಬೌಲ್ಗೆ ಹಾಕ್ಕೋಬಿಡಿ. ಅದಾದಮೇಲೆ ನಾನು ಹಿಟ್ಟು ತಗೊಂಡಿದ್ನಲ್ಲ, ಅದೇ ಕಪ್ ಅಳತೆಯಲ್ಲಿ ನಾನಿಲ್ಲಿ 1.5 ಕಪ್ ಆಗೋವಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ತೆಳ್ಳಗಾಗೋದೇನು ಬೇಡ, ಮೀಡಿಯಮ್ ಗಟ್ಟಿ ಇದ್ದರೆ ಸಾಕು. ನಿಮಗೆ ಮತ್ತೆ ಅದು ಜಾಸ್ತಿ ಗಟ್ಟಿ ಅನಿಸಿದರೆ ಮತ್ತೆ ನೀರು ಸೇರಿಸ್ಕೊಳ್ಳಿ. ನಾನಿಲ್ಲಿ 1.5 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡೆ. ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ನೀಟಾಗೆಲ್ಲ ಮಿಕ್ಸ್ ಆಗಬೇಕು, ಆ ಥರ ನೋಡ್ಕೊಳ್ಳಿ. ನೀವು ಕೈಯಲ್ಲಿ ಕಲಸಿದ್ರೂ ಪರವಾಗಿಲ್ಲ, ಗಂಟು ಇರ್ದಿರೋ ಥರ ನೋಡಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಇವಾಗ ಇದು ಆಲ್ರೆಡಿ ಕಲಸಿದ್ದಾಯಿತು. ಒಂದು 10 ಮಿನಿಟ್ಸ್ ಹಾಗೆ ನೆನೆಯೋಕ್ಕಿಡೋಣ. ಅದು 10 ಮಿನಿಟ್ಸ್ ಆಗಿದೆ. ಈ ಕಡೆ ನಮಗೆ ತವಾನು ಕಾಯ್ದಿದೆ. ನಾವಿಲ್ಲಿ ಸ್ವಲ್ಪ ಆಯಿಲ್ನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ತುಪ್ಪ ಹಾಕ್ಕೊಬೋದು. ಅದಾದಮೇಲೆ ಈ ಕಡೆ ನಾನು ಆಮ್ಲೆಟ್ನ ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟು ದೊಡ್ಡದು ಬೇಕೋ ನೀವು ಅಷ್ಟು ದೊಡ್ಡದು ಆಮ್ಲೆಟ್ನ ಹಾಕ್ಕೊಬೋದು. ಹಾಕೋಕ್ಕೂ ಮುಂಚೆ ತವಾಗೆ ಆಯಿಲ್ ಅಥವಾ ನೀವು ತುಪ್ಪ ಹಾಕಲೇಬೇಕಾಗತ್ತೆ, ಇಲ್ಲ ಅದು ಹಿಡ್ಕೊಬಿಡುತ್ತೆ. ಸೊ ಈ ಥರ ನೀವು ಎಡ್ಜಲ್ಲೆಲ್ಲ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಮೇಲೆ ಆಯಿಲ್ ಹಾಕ್ಕೊಳ್ಳಿ. ಅದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿ 1-2-3 ಮಿನಿಟ್ಸ್ ಹಾಗೆ ಇಟ್ಕೊಳ್ಳಿ. ಸೊ ನೋಡಿ, ಅದಾದಮೇಲೆ ನಿಮಗೆ ಎಲ್ಲ ಯೆಲ್ಲೋ ಕಲರ್ ಕಾಣಿಸ್ತಿದೆ. ಇವಾಗ ಎಡ್ಜೆಲ್ಲ ಬಿಡಿಸ್ತಾ ಬನ್ನಿ. ಅದು ಕೆಲವೊಂದಿಷ್ಟು ಕಡೆ ಉರಿ ಹೋಗಿರಲ್ಲ. ನೀವು ತವಾನ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲ ಎಡ್ಜು ಬೈಯೋ ಥರ ನೋಡ್ಕೊಳ್ಳಿ, ಇಲ್ಲಾಂದರೆ ಆಮ್ಲೆಟ್ ಹರಿಯೋ ಚಾನ್ಸಸ್ ಇರುತ್ತೆ. ಸೊ ನಿಧಾನಕ್ಕೆ ಬೈಸ್ಕೊಳ್ಳಿ. ಎಲ್ಲ ಎಡ್ಜ್ಗೂ ನೀವು ತವಾ ಅಡ್ಜಸ್ಟ್ ಮಾಡ್ಕೊಂಡು ಬೈಸ್ಕೊಬೇಕಾಗತ್ತೆ. ಈ ಥರ ನೀವು ನಿಧಾನಕ್ಕೆ ಚಮಚದಿಂದ ಬಿಡಿಸ್ತಾ ತಿರ್ಚಿ ಹಾಕ್ಕೊಳ್ಳಿ. ನೋಡಿ, ಇದು ಆಲ್ಮೋಸ್ಟ್ ಬೈದಿದೆ. ಇವಾಗ ಇದನ್ನು ಸರ್ವ್ ಮಾಡ್ಬೋದು. ನಾನಿಲ್ಲಿ ಇನ್ನೂ ಒಂದು ದೋಸೆನ ತೋರಿಸ್ತಾ ಇದ್ದೀನಿ. ಸೇಮ್ ಆಯಿಲ್ನ ಅಪ್ಲೈ ಮಾಡಿಕೊಂಡೆ ತವಾಗೆ. ಅದಾದಮೇಲೆ ನಾನಿಲ್ಲಿ ಆಮ್ಲೆಟ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ದೊಡ್ಡದಿರಲಿ ಅಂತ ನಾನು ಇದಕ್ಕೆ ದೊಡ್ಡದೇನೆ ಹಾಕ್ಕೊತಾ ಇದ್ದೀನಿ. ನೀವು ಎಷ್ಟು ದೊಡ್ಡದು ಬೇಕೋ ನೀವು ನಿರಾಳವಾಗಿ ಅಷ್ಟು ದೊಡ್ಡದು ಹಾಕ್ಕೊಬೋದು. ನೋಡಿ, ತಿರ್ಗಾ ನಾನು ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ ಎಡ್ಜ್ಗೆ. ನಾನಿಲ್ಲಿ ಮತ್ತೆ ಒಂದು 2 ಮಿನಿಟ್ಸು ವೆಯ್ಟ್ ಮಾಡ್ತೀನಿ. ಅದಾದಮೇಲೆ ಇವಾಗ ನೋಡಿ, ಆಲ್ಮೋಸ್ಟ್ ಅದು ಬೈದಿದೆ. ಈ ಕಡೆ ನಾನು ಇದನ್ನು ಎಲ್ಲ ಕಡೆನೂ ಅದು ಉರಿ ಹೋಗೋ ಥರ ನಾನು ತವಾನ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಆಮ್ಲೆಟು ಚೆನ್ನಾಗಿ ಬೈದು ನಿಮಗೆ ತಿರ್ಚಿ ಹಾಕೋಕ್ಕೆ ತೊಂದರೆ ಆಗಲ್ಲ. ಸೊ ನೋಡಿ, ಇಷ್ಟು ನೀಟಾಗಿ ಬಂತು ಆಮ್ಲೆಟು. ಇವಾಗ ಎರಡೂ ಕಡೆ ನಮಗೆ ಬೈದಿದೆ.
ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿಯಾಗಿ ನಾವು ವೆಜ್ ಆಮ್ಲೆಟ್ನ ಮಾಡೋದು ಅಂತ. ಎಷ್ಟು ಈಜಿ ಇದೆ ಅಲ್ವಾ. ಇದನ್ನು ನೀವು ಕೆಚಪ್ ಜೊತೆ ಆಗಿರ್ಬೋದು, ಚಟ್ನಿ ಜೊತೆ ಆಗಿರ್ಬೋದು, ಮೊಸರು ಜೊತೆನೂ ತಿನ್ಬೋದು. ಹಾಗಿದ್ರೆ ಯಾಕಲೇ ಇಟ್ಟು ಇವಾಗಲೇ ಹೋಗಿ ಟ್ರೈ ಮಾಡಿ. ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದೇ ಥರ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.